ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಸಹ ತಿನ್ನೋ ಆಹಾರದ ಬಗ್ಗೆ, ನಾವು ಹಾಕೊಳ್ಳೋ ಬಟ್ಟೆಗಳ ಬಗ್ಗೆ ಅಷ್ಟೇ ಯಾಕೆ ಸ್ಕಿನ್ ಕೇರ್ ಬಗ್ಗೆ ಕೂಡ ಹೆಚ್ಚಾಗಿ ಗಮನವನ್ನು ಕೊಡ್ತೇವೆ. ಆದರೆ ಯಾವತ್ತಾದರೂ ನಮ್ಮನ್ನು ನಾವು ಕೇಳ್ಕೊಂಡಿದ್ದೀವ, ನಾವು ವಾಸ ಮಾಡುವಂತಹ ಮನೆಯೇ ನಮಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಿದೆ ಮೆಂಟಲಿ ಅಂತ, ಇದು ಎಷ್ಟು ಇಂಪ್ಯಾಕ್ಟ್ ಮಾಡ್ತಿದೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅಂತ. Hey guys, if you're watching my video for the first time, hi, ನಾನು ಲತಾಶಾ. ಆಸ್ ಅ ಸೈಕಾಲಜಿ ಸ್ಟೂಡೆಂಟ್ ಆ್ಯಂಡ್ ಇವಾಗ ಮೆಂಟಲ್ ಹೆಲ್ತ್ ಪ್ರಾಕ್ಟೀಷನರ್ ಆಗಿ ಒಂದು ಕಮ್ಯುನಿಟಿ ವೆಲ್ಬೀಯಿಂಗ್ಗೋಸ್ಕರ ಕೆಲಸ ಮಾಡ್ತಿದ್ದು, ಇವತ್ತಿನ ವ್ಲಾಗ್ ಬಂದು ಸ್ವಲ್ಪ ಪರ್ಸ್ನಲ್. ಆಲ್ಸೋ ಇಟ್ ಈಸ್ ಸಮಥಿಂಗ್ ಮೆನಿ ಆಫ್ ಅಸ್ ಜನರಲಿ ಇಗ್ನೋರ್. ಅದೇ ಕಲರ್ ಸೈಕಾಲಜಿ. ನಿಮಗೆ ಗೊತ್ತಾ ಕಲರ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಅಂತ? ಎಸ್, ಈ ಮನೆಗೆ ಬರಬೇಕಾದ್ರೆ ಈ ಮನೆ ಓನರ್ ನಮಗೆ ಇದನ್ನ ಆರೆಂಜ್ ಕಲರ್ ಪೇಂಟ್ ಮಾಡಿಸಿ ಕೊಟ್ಟಿದ್ರು. ಐನೋ ನಿಮ್ಮಲ್ಲೂ ಸಾಕಷ್ಟು ಜನರ ಮನೆಯಲ್ಲೂ ಇದೇ ಕಲರ್ ಇರುತ್ತೆ, ಅಟ್ಲೀಸ್ಟ್ ಒನ್ ವಾಲ್ ಅಂತ. ಬಿಕಾಸ್ ಆರೆಂಜ್ ಈಸ್ ಎನರ್ಜೆಟಿಕ್ ಅಂಡ್ ವಾರ್ಮ್. ಬಟ್ ನಿಮಗೆ ಗೊತ್ತಾ ಈ ಕಲರ್ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನನಗೆ ತುಂಬಾನೇ ರೆಸ್ಟ್ಲೆಸ್, ಎಮೋಷನಲಿ ಟಯರ್ಡ್, ಹೆವಿ ಅಂಡ್ ಅಷ್ಟೇ ಯಾಕೆ ಎಸೆನ್ಸ್ ಆಫ್ ಡಲ್ನೆಸ್ ಅಂಡ್ ಯಾವುದೇ ರೀತಿ ಒಂದು ಗುಡ್ ಫ್ಯಾಕ್ಟರ್ನೇ ಕೊಡಲಿಲ್ಲ ಅಂಡ್ ಐಮ್ ಸ್ಟಕ್ ಅನ್ನೋ ಥರ ಫೀಲಿಂಗ್ನೇ ಕೊಡ್ತಿತ್ತು. ಎಸ್, ದಟ್ಸ್ ವೆನ್ ಐ ಡಿಸೈಡೆಡ್ ಟು ಗೆಟ್ ದಿಸ್ ರೀಪೇಂಟೆಡ್ ಟು ವೈಟ್ ಕಲರ್. ಸೈಕಾಲಜಿಕಲಿ ಕಲರ್ಸ್ ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡುತ್ತೆ ನಮ್ಮ ಮೂಡ್ನ ಹಾಗೆ ನಮ್ಮ ಬಿಹೇವಿಯರ್ನ. ಫಾರ್ ಎನ್ ಎಕ್ಸಾಂಪಲ್, ವಾರ್ಮ್ ಕಲರ್ಸ್ ಲೈಕ್ red ಅಥವಾ orange can be stimulating but also trigger anxiety and aggression if they are too bright or overwhelming. ಹ್ಯೂಮನ್ ಮೈಂಡ್ ಎಸ್ಪೆಷಲಿ ದ ಲಿಂಬಿಕ್ ಸಿಸ್ಟಮ್ ಕಂಟ್ರೋಲ್ ಮಾಡುತ್ತೆ ನಮ್ಮ ಇಮೋಷನ್ಸ್ನ, ವಿಚ್ ಇನ್ ಟರ್ನ್ ರೆಸ್ಪಾನ್ಸ್ ಟು ವಿಜುವಲ್ ಇನ್ಪುಟ್ ಲೈಕ್ ಕಲರ್ಸ್. ಸೊ ನಾವು ನೋಡುವಂತಹ ನಮ್ಮ ಸುತ್ತಮುತ್ತಲಿನ ಗೋಡೆಗಳು ಏನಾಗುತ್ತೆ ಅಂತ ಅಂದರೆ ಸೈಲೆಂಟ್ ಇನ್ಫ್ಲೂಯೆನ್ಸಸ್ ಆಗಿ ಕೆಲಸ ಮಾಡುತ್ತೆ ಆನ್ ಹೌ ವಿ ಫೀಲ್ ಡೈಲಿ. ನಮ್ಮೆಲ್ಲರ ದೈನಂದಿನ ಚಟುವಟಿಕೆ ಶುರು ಆಗೋದೇ ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೊರಡೋ ಮೂಲಕ. ಹಾಗೆ ಅದು ಮುಕ್ತಾಯ ಆಗೋದು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಸೇರೋದ್ರ ಮೂಲಕ. ಹಾಗಾಗಿ ಬದಲಾವಣೆ ಮನೆಯಿಂದಲೇ ಆಗಲಿ ಅಂತ ಐ ಮೇಡ್ ಎ ಕಾನ್ಷಿಯಸ್ ಡಿಸಿಷನ್ ಟು ರೀಪೇಂಟ್ ದಿಸ್ ವಾಲ್ ವೈಟ್. ಬಿಕಾಸ್ ಐ ಬಿಲೀವ್ ಇಫ್ ವಿ ಚೇಂಜ್ ವಾಟ್ ವಿ ಸಿ ಎವ್ರಿ ಡೇ, ವಿ ಕ್ಯಾನ್ ಚೇಂಜ್ ಹೌ ವಿ ಫೀಲ್. ಆದರೆ ನಿಮ್ಮಲ್ಲಿ ಸಾಕಷ್ಟು ಜನ ಅನ್ಕೋಬೋದು ವೈಟ್ ಕಲರೇ ಯಾಕೆ ಗಲೀಜಾಗ್ಬಿಡಲ್ವಾ ಅಂತ. ಹೊರಗಡೆಯವ್ರು ಯಾಕೆ, ನಮ್ಮ ಮನೆಯವರೇ ಕೇಳಿದ್ದಾರೆ ವೈಟೇ ಯಾಕೆ ಅಂತ. ಬಟ್ ನಿಮಗೆ ಗೊತ್ತಾ, ವೈಟ್ ಸಿಂಬಲೈಸಸ್ ಕಾಮ್, ಕ್ಲಾರಿಟಿ ಆ್ಯಂಡ್ ಪೀಸ್. ಆಲ್ಸೋ ಸೈಕಾಲಜಿ ಸ್ಟೂಡೆಂಟ್ ಆಗಿ ಹೇಳೋದಾದರೆ ನಮ್ಮ ಬ್ರೈನ್ ಕೂಡ ಅದನ್ನೇ ಕ್ರೇವ್ ಮಾಡುತ್ತೆ. ಅಂದರೆ ವೈಟ್ ಕಲರ್ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಮೈಂಡ್ನ ಸ್ಲೋ ಡೌನ್ ಮಾಡೋಕ್ಕೆ, ಟು ಬ್ರೀತ್ ಆ್ಯಂಡ್ ಥಿಂಕ್ ಕ್ಲಿಯರ್ಲಿ. ಸೈಕಾಲಜಿಕಲಿ ಕಲರ್ಸ್ ತುಂಬ ಇಂಟರಾಕ್ಟ್ ಮಾಡುತ್ತೆ ನಮ್ಮ ಜೊತೆಗೆ. ಸೊ ಐ ಚೋಸ್ ವೈಟ್. ಪೀಸ್. ಸೊ ಟೇಕ್ ಅ ಮೂಮೆಂಟ್ ಔಟ್ ದೇರ್ ಆ್ಯಂಡ್ ಆಸ್ಕ್ ಯುವರ್ ಸೆಲ್ಫ್, ನಿಮ್ಮ ಮನೆಯಲ್ಲಿ ನಿಮಗೆ ನಿಮ್ಮ ಸ್ಪೇಸ್ ಒಂದು ಕಂಫರ್ಟ್ ಝೋನ್ನ ಕೊಡ್ತಾ ಇದೆಯಾ ಅಥವಾ ನಿಜವಾಗ್ಲೂ ಅದು ನಿಮ್ಮ ಎನರ್ಜಿನ ಡ್ರೈನ್ ಔಟ್ ಮಾಡ್ತಿದ್ಯಾ ಅಂತ. ಯಾಕೆ ಅಂತಂದರೆ ನಿಮ್ಮ ಮನೆ ವಾಲ್ ಕಲರ್ ಆಗಿರ್ಬೋದು, ಲೈಟಿಂಗ್, ಈವನ್ ಕ್ಲಟರ್, ಆಲ್ ದೀಸ್ ಅಫೆಕ್ಟ್ mood. So take a moment and ask yourself, is your space helping your mental health or hurting it? I'll promise you ನೆಕ್ಸ್ಟ್ ವ್ಲಾಗಲ್ಲಿ ನಾನೊಂದೊಳ್ಳೆ ಟ್ರಾನ್ಸ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ತೊಗೊಂಡು ಬರ್ತೀನಿ, ವೈಟ್ ವಾಲ್ ಆ್ಯಂಡ್ ಫ್ರೆಶ್ ವೈಬ್ಸ್ ಜೊತೆಗೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಸೊ ದಟ್ ಮುಂದಿನ ವ್ಲಾಗ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ಲಿವಿಂಗ್ ರೂಮ್ ಟ್ರಾನ್ಸ್ಫಾರ್ಮೇಷನ್ ಸೀರೀಸ್ನ ಪಾರ್ಟ್ 1 ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಲೆಟ್ಸ್ ಬಿಲ್ಡ್ ಇಮೋಷನಲಿ ಸೇಫ್ ಸ್ಪೇಸಸ್, ಒನ್ ಸ್ಮಾಲ್ ಚೇಂಜ್ at a time. Take care and remember, mental health starts at home. See you all in the next vlog. Much love.